ಸ್ನೇಹಿತರೆ, ಒಂದು ಪೇಷಂಟು ಇಲ್ಲೇ ಬಿ ಟಿ ಎಮ್ ಲೇಔಟು ಬೆಂಗಳೂರಲ್ಲಿ, ಅವ್ರಿಗೆ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಸಂಧಿವಾತ ಪ್ಲಸ್ ಮಂಡಿ ನೋವು ಅದೆಲ್ಲ ಇತ್ತು. ಮುಖ್ಯವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಟೋ ಇಮ್ಯೂನ್ ಕಂಡೀಷನ್ ಬರೋದಕ್ಕೆ, ಮಂಡಿ ನೋವು ಬರೋದಕ್ಕೆ ಮತ್ತು ಡಿಸ್ಕ್ ಕೂಡ ವೀಕ್ ಆಗೋದಕ್ಕೆ ಒನ್ ಆಫ್ ದ ಗ್ರೇಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಬಂದು ಹೆವಿ ಮೆಟಲ್ ಟಾಕ್ಸಿಸಿಟಿ ಇರುತ್ತೆ. ಒನ್ ಆಫ್ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ ಇದು, ಬಟ್ ದಿಸ್ ಇಸ್ ದ ವೆರಿ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಟು ಬಿ ಮಿಸ್ಡ್ ಔಟ್. ಸೊ ಇದನ್ನು ಮಿಸ್ ಮಾಡಬಾರ್ದು ಅಂತ ನಾವು ಹೆವಿ ಮೆಟಲ್ ಟೆಸ್ಟ್ ಮಾಡಿದಾಗ ಇವರಿಗೆ 326 ಬಂತು. ಅಂದರೆ ನಾರ್ಮಲ್ಗಿನ್ನ ಸಿಕ್ಕಾಪಟ್ಟೆ ಜಾಸ್ತಿ 326. ಅದನ್ನು ರೆಡಿ ಮಾಡೋದಕ್ಕಂತ ಹೆವಿ ಮೆಟಲ್ ರಿಮೂವಲ್ ಥೆರಪಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು ಒಂದು 10 ಡ್ರಿಪ್ ಆಗಿದೆ. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅವ್ರ ಹತ್ರ ಕೇಳಿ. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ? ಅಂದರೆ ಔಟ್ ಆಫ್ 100 ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ? 95%. ಎಷ್ಟು ವರ್ಷದಿಂದ ನೋವು ಇತ್ತು ನಿಮಗೆ? ಹೌ ಮೆನಿ ಇಯರ್ಸಿಂದ ನಾವು ಪೇನ್? ಇದು 1 ವರ್ಷದಿಂದ. ಇದು ಮಂಡಿ, ಬೇರೆ ಸೊಂಟ ಮತ್ತು ಸಂಧಿವಾತ? ಅದು 15 ವರ್ಷ ಆಯಿತು. ಎಸ್ ರಿಪೋರ್ಟ್ ಇದೆ. ಕರೆಕ್ಟ್ 15 ಇಯರ್ಸಿಂದ. ಸೊ ಅದಕ್ಕೆ ನೀವು ಎಷ್ಟು ಜಾಗದಲ್ಲಿ ತೋರಿಸಿದ್ದೀರಾ ಇದಕ್ಕೆ? ಫೋರ್ಟಿಸ್ ಮತ್ತು ಅಪೋಲೋ. ಎಷ್ಟು ಖರ್ಚಾಗಿದೆ ದುಡ್ಡು ಇದಕ್ಕೆ? ಸೊಲ್ಯೂಷನ್ ಏನು ಹೇಳಿದರು? ರೆಸ್ಟ್ ತಗೊಳ್ಬೇಕಂತ. ರೆಸ್ಟ್ ಅಷ್ಟೇ ಹೇಳಿದರು. ಮಾತ್ರೆ ತಗೊಂಡು ಕಡಿಮೆ ಆಗ್ತಾಯಿತ್ತಾ? ಪೇನ್ ಕಿಲ್ಲರು, ಕ್ಯಾಲ್ಶಿಯಮ್ಮು? ಇವಾಗ ಸ್ವಲ್ಪ ಹೆಚ್ಚು ಪೇನ್ ಆಗ್ತಿತ್ತು. ಇವಾಗ ನಿಂತ್ಕೊಳ್ಳೋದೆಲ್ಲ ಮಾಡ್ತೀರಾ? ವೆರಿ ಗುಡ್. ಓಕೆ ಸ್ನೇಹಿತರೆ, ಮುಖ್ಯವಾಗಿ ಇಷ್ಟೇ ಇಲ್ಲಿ ಹೇಳ್ಬೇಕಾಗಿರೋ ವಿಷಯ ಏನಂತಂದರೆ, ಮೋಸ್ಟ್ ಆಫ್ ದ ಡಯಾಗ್ನೋಸಿಸ್ ಮಿಸ್ ಔಟ್ ಆಗಿಬಿಡುತ್ತೆ. ಆ ಡಯಾಗ್ನೋಸಿಸ್ ಮಿಸ್ ಔಟ್ ಆಗದಿರೋ ಥರ ಪ್ರಾಪರಾಗೆ ನಾವು ಕಾಯಿಲೆ ಕಂಡುಹಿಡಿಯೋದು ಮುಖ್ಯ, ಕಾಯಿಲೆ ರೂಟ್ ಕಾಸ್ ಕಂಡುಹಿಡಿಯೋದು ಮುಖ್ಯ. ಅದೆರಡು ಕರೆಕ್ಟಾಗಿ ಕಂಡುಹಿಡಿದು ಅಂದರೆ ಟ್ರೀಟ್ಮೆಂಟ್ ಬೇಕಾದ್ರೆ ಯಾರು ಬೇಕಾದ್ರೆ ಕೊಡ್ತಾರೆ. ಸೊ ಹಾಗಾಗಿನೇ ಇವರು ರಿಪೋರ್ಟಲ್ಲಿ ಬಂದಿರತಕ್ಕಂಥ ಒಂದು ರೂಟ್ ಕಾಸ್ ಅನಾಲಿಸಿಸಲ್ಲಿ ಗೊತ್ತಾಗಿರ್ತಕ್ಕಂಥ ಹೆವಿ ಮೆಟಲ್ಸ್ ಲೆಡ್ ಟಾಕ್ಸಿಸಿಟಿನೇ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡಿದೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.